ಶ್ರೀ ಗೋಪಾಲ್ ನಾಯ್ಕ್ ಅವರಿಂದ ತಮ್ಮ ಬದುಕಿನ ಪ್ರೇರಣೆಯನ್ನು ಪಡೆದ ವಿದ್ಯಾರ್ಥಿಗಳ ಅನಿಸಿಕೆಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದೆ. ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಮಡಿವಾಳ್ ಅಂತ. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಾಥಮಿಕ ಶಿಕ್ಷಣ ಅನ್ನೋದು ಭವಿಷ್ಯದ ಬುನಾದಿ ಅಂತಲೇ ಹೇಳ್ಬೋದು. ಅಂಥ ಭವಿಷ್ಯದ ಬುನಾದಿಯನ್ನು, ನಮ್ಮ ಭವಿಷ್ಯದ ಬುನಾದಿಯನ್ನು ಅತ್ಯಂತ ಸುಭದ್ರವಾಗಿ ಹಾಕಿಕೊಟ್ಟವರು ಶ್ರೀ ಗೋಪಾಲ್ ನಾಯ್ಕ್ ಸರ್ ಮತ್ತು ಶ್ರೀ ಸಾವಿತ್ರಿ ಮೇಡಮ್ ದಂಪತಿಗಳು. ನನ್ನ ಪೂರ್ತಿ ಪ್ರಾಥಮಿಕ ಶಿಕ್ಷಣವನ್ನು ನೀಡಿದವರು ಗೋಪಾಲ್ ನಾಯ್ಕ್ ಸರ್ ಮತ್ತು ಸಾವಿತ್ರಿ ಮೇಡಮ್ ದಂಪತಿಗಳು. ಕೇವಲ ನಮ್ಮನ್ನು ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ಅಲ್ಲದೆ ನಮ್ಮನ್ನು ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿ ನಮ್ಮ ಭವಿಷ್ಯವನ್ನು, ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದವರು ಶ್ರೀ ಗೋಪಾಲ್ ನಾಯ್ಕ್ ಸರ್ ಮತ್ತು ಸಾವಿತ್ರಿ ಮೇಡಮ್ ದಂಪತಿಗಳು. ಕೇವಲ ನಾವು ಭಾಳ ಕಡು ಬಡತನದಿಂದ ಬಂದಂಥವರಾಗಿದ್ದರಿಂದ ಎಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಮ್ಮ ಶಿಕ್ಷಣವನ್ನು ಮೊಟಕುಗೊಳಿಸ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಡ್ತಕ್ಕಂತಹ ವಿದ್ಯಾರ್ಥಿ ವೇತನಗಳನ್ನು ಸರ್ ನಮಗೆ ಕೊಡಿಸಿ ಈಗಲೂ ಕೂಡ ನಮಗೆ ಪ್ರತಿ ಹಂತದಲ್ಲೂ ಮಾರ್ಗದರ್ಶಕರಾಗಿದ್ದಾರೆ. ಸೊ ಯಾವತ್ತೂ ಗೋಪಾಲ್ ನಾಯ್ಕ್ ಸರ್ ಮತ್ತು ಸಾವಿತ್ರಿ ಟೀಚರ್ ಶಿಕ್ಷಕ ದಂಪತಿಗಳಿಗೆ ಚಿರಋಣಿಯಾಗಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಗುರುಗಳೇ. ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನಿಮ್ಮಿಂದ ಈ ಗುರು ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಚಿಕ್ಕವಳಿದ್ದಾಗ ನನ್ನ ಮಧ್ಯಾಹ್ನದಲ್ಲಿ ಊಟಕ್ಕೆ ಇರಲಿಲ್ಲ. ಆ ಟೈಮಲ್ಲಿ ನೀವು ತಿನ್ನೋ ಅನ್ನದಲ್ಲಿ ನನಗೆ ಒಂದು ತುತ್ತನ್ನು ಕೊಟ್ಬಿಟ್ಟು ತಿಂತಾ ಇದ್ರಿ. ಆಮೇಲೆ ನನಗೆ ಹೆಲ್ತೇ ಇಶ್ಯೂಸ್ ಆಗಿತ್ತು, ತುಂಬಾ ಕಷ್ಟ ಇತ್ತು ನಾನು ಬದುಕೋದು. ಅಂಥದ್ರಲ್ಲಿ ಆ ಟೈಮಲ್ಲಿ ಆ ಕಾಮನಹಳ್ಳಿಯಲ್ಲಿ ಒಂದು ಗಾಡಿ ವ್ಯವಸ್ಥೆನೂ ಇರಲಿಲ್ಲ, ಬಸ್ಸಿನ ವ್ಯವಸ್ಥೆನೂ ಇರಲಿಲ್ಲ. ಯಾರ್ದೋ ಹತ್ರ ಹೋಗಿ ಇಸ್ಕೊಂಡು ಬಂದು ನನ್ನನ್ನು ಕರ್ಕೊಂಡೋಗಿ ಹಾನಗಲ್ಲು 4 ಕಿಲೋಮೀಟರ್ ಹಾಸ್ಪಿಟ್ಲ್ ಇರೋದು, ಅಲ್ಲಿಗೆ ಹೋಗಿ ನಾನು ಅಡ್ಮಿಟ್ ಮಾಡಿ ನಾನು ಉಳಿಸ್ಕೊಂಡು ಇವತ್ತು ಜೀವಂತವಾಗಿ ನನ್ನನ್ನು ಇಲ್ಲೇ ಭೂಮಿಯಲ್ಲಿಟ್ಟಿದ್ದೀರಾ. ಅದಕ್ಕೆ ಯಾವತ್ತೂ ನಾ ಚಿರಋಣಿ. ತುಂಬ ಸಹಾಯ ಮಾಡಿದ್ದಾರೆ. ತುಂಬ ಹೇಳೋಕ್ಕೆ 1 ನಿಮಿಷ 2 ನಿಮಿಷ ಸಾಲಲ್ಲ ನಿಮ್ಮ ಬಗ್ಗೆ, ತುಂಬಾ ಇದೆ. ಯಾಕಂದರೆ ನಮ್ಮ ಕಾಮನಹಳ್ಳಿ ಕಾಡು ಮಧ್ಯದಲ್ಲಿ ಇರುವಂಥ ಊರಲ್ಲಿ ನೀವು ತುಂಬ ಸಹಾಯ ಮಾಡಿದ್ದೀರ. ನನಗೊಬ್ಬಳಿಗೆ ಅಂತಲ್ಲ, ಇಡೀ ಊರಿಗೆ ಸಹಾಯ ಮಾಡಿದ್ದೀರ, ಊರ ಜನರಿಗೆ ಸಹಾಯ ಮಾಡಿದ್ದಾರೆ. ಇವತ್ತಿಗೂ ನಮ್ಮೂರು ನಾಯಕ್ ಸರ್, ಗೋಪಾಲ್ ನಾಯಕ್ ಸರ್ ಅಂತಂದರೆ ಕಣ್ಣರಳುತ್ತೆ. ಇವತ್ತಿಗೂ ಅಷ್ಟೇ ಗೌರವದಿಂದ, ಅಷ್ಟೇ ಪ್ರೀತಿಯಿಂದ ನಮ್ಮೂರು ಜನ ನಿಮ್ಮನ್ನು ಇವತ್ತಿಗೂ ನೆನೆಸ್ತೀವಿ. ನಾನಂತೂ ನಿಮ್ಮನ್ನು ಮರೆಯೋಕ್ಕೆ ಆಗಲ್ಲ. ನಾನು ನಿಮ್ಮನ್ನು ನೋಡದೇ ಇರುವಾಗ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಯಾವತ್ತು ನೋಡ್ತೇನೋ ಹೇಗಿದ್ದಾರೋ ಸರ್ ನಮ್ಮ ಗುರುಗಳು ಅಂಥೇಳಿ. ನಮ್ಮ ಮನೆಯವ್ರ ಹತ್ರ, ನಮ್ಮ ಮಕ್ಕಳ ಹತ್ರ ಪ್ರತಿದಿನ, ಪ್ರತಿ ಕ್ಷಣ, ಎದ್ದ ತಕ್ಷಣ ನಿಮ್ಮನ್ನು ಗುರುಭ್ಯೋ ನಮಃ ಅಂತ ನಿಮ್ಮನ್ನು ನೆನೆಸ್ಕೊಂಡೇ, ಕಲ್ಪನೆ ಮಾಡಿಕೊಂಡೇ ಎದ್ದೇಳ್ತೇನೆ ನಾನು. ಇವತ್ತು ಈ ಗುರುಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ಇವತ್ತು ನೀವು ಹೇಳಿಕೊಟ್ಟ ಪಾಠದಿಂದನೇ ನಾನು ಇವತ್ತು ಇಷ್ಟು ಎತ್ತರದಲ್ಲಿರೋದು. ತುಂಬ ಜನರಿಗೆ ಸಹಾಯ ಮಾಡ್ತೀರಾ ನೀವು, ಇವಾಗಲೂ ಮಾಡ್ತೀರಾ, ಹಿಂದೂ ಮಾಡಿದಾರ. ಇವಾಗ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಅವತ್ತು ಇಲ್ಲದೇ ಇರೋ ಟೈಮಲ್ಲಿ ನಮಗೆಲ್ಲ ಸಹಾಯ ಮಾಡಿ ನಮ್ಮನ್ನು ಮೇಲೆ ಎತ್ತರಕ್ಕೆ ತೊಗೊಂಡು ಬಂದಿದ್ದೀರಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ನಿಮ್ಮಿಂದ ಇವತ್ತು ಈ ಸ್ಥಾನದಲ್ಲಿ ನಾವು ಇದ್ದೀವಿ. ತುಂಬ ಸಹಾಯ ಮಾಡಿದ್ದೀರಾ. ನಿಮ್ಮಿಂದ ನಾವು ತುಂಬ ಕಲ್ತಿದ್ದೀವಿ. ತುಂಬ ತುಂಬ ಧನ್ಯವಾದಗಳು ಗೋಪಾಲ್ ಸರ್. ನಿಜವಾಗ್ಲೂ ನಿಮಗೆ ಚಿರಋಣಿ ನಾನು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು HG ಶ್ರೀಪಾದ್. ನಾನು ಈಗ ಬೆಂಗಳೂರಿನ ಕಂಪ್ನಿಯಲ್ಲಿ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ನನಗೆ ಕಲಿಸಿರುವಂತಹ ಶ್ರೀಯುತ ಗೋಪಾಲ್ ನಾಯ್ಕ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಸಮಯದಲ್ಲಿ ಅವ್ರ ಬಗ್ಗೆ ನಾನು ತುಂಬ ಹೇಳುವಂಥ ವಿಚಾರಗಳು ತುಂಬ ಇದೆ. ಅದನ್ನು ಶಾರ್ಟ್ ಮಾಡಿ, ಸಮಯ ಸ್ವಲ್ಪ ಕಡಿಮೆ ಆಗೋ ಥರ ಶಾರ್ಟ್ ಮಾಡಿ ನಾನು 3 ಪಾಯಿಂಟನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದು ಅವರ ಸಂಸ್ಕಾರ, ಎರಡನೆಯದು ಸಂಘಟನೆ, ಮೂರನೆಯದು ನಿರಂತರತೆ. ಈ 3 ಅಂಶಗಳು ಸಹಿತ ನಾವು ಜೀವನದಲ್ಲಿ ಅವರನ್ನು ನೋಡಿ ಅಳವಡಿಸ್ಕೊಳ್ಬೋದು. ಕೇವಲ ಪಾಠದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರವನ್ನು ಸಹಿತ ಅವರು ಒಳ್ಳೆಯ ಉತ್ತಮ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳುವಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಬಡ ಮಕ್ಕಳಿಗೆ, ನನ್ನಂತಹ ಹಳ್ಳಿಯಲ್ಲಿ ಬೆಳೆದಿರುವಂತಹ ಮಕ್ಕಳಿಗೂ ಸಹಿತ ಅವರು ಉತ್ತಮವಾದಂಥ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಸಂಘಟನೆ ತುಂಬ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಗಿರ್ಬೋದು, ಅಥವಾ
ಪೌರ್ಣಿಮಾ ಸಾಹಿತ್ಯ ವೇದಿಕೆ ಅನ್ನೋದಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಥರ ಸಂಘಟನಾ ಕೌಶಲ್ಯವನ್ನು ಅವರು ತಮ್ಮಲ್ಲಿ ರೂಢಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಎಲ್ಲರಿಂದಲೂ ಸಾಧ್ಯ ಇಲ್ಲ. ಇದನ್ನು ಸಹಿತ ನಾವೆಲ್ಲರೂ ಅವರನ್ನು ನೋಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಮತ್ತು ಇನ್ನೊಂದು ನಿರಂತರತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು ಫೀಲ್ಡಲ್ಲಿ 1, 2, 3 ವರ್ಷ ಕೆಲಸ ಮಾಡಿ ಅದನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಜಂಪ್ ಮಾಡ್ತಾ ಇರ್ತಾರೆ. ಇವರು ಕನ್ನಡ ಭಾಷೆಯನ್ನು ಕನ್ನಡದಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಾಗಿರ್ಬೋದು, ಕನ್ನಡದ ವಿಚಾರಗಳನ್ನು, ಕನ್ನಡದ ಸಾಹಿತ್ಯವನ್ನು ಬರೆಯುವುದರಲ್ಲಿ, ಹಾಡುಗಳನ್ನು ಬರೆಯುವುದರಲ್ಲಿ ಮತ್ತು ಪತ್ರಿಕೋದ್ಯಮಗಳಿಗೆ ಸ್ವಲ್ಪ ಸಹಾಯ ಮಾಡುವುದರಲ್ಲಿ, ಈ ಥರದ ವಿಷಯಗಳಲ್ಲಿ ತಮ್ಮನ್ನು ಕನ್ನಡದ ರಂಗದಲ್ಲಿಯೇ ಹೆಚ್ಚಿನದಾಗಿ ತೊಡಗಿಸಿಕೊಂಡು ಒಂದು ನಿರಂತರವಾಗಿ ಅದರಲ್ಲೇ ಸತತವಾಗಿ ಪ್ರಯತ್ನನ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳನ್ನು ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಇನ್ನೂ ತುಂಬ ಹೇಳುವಂಥ ವಿಚಾರಗಳಿದೆ. ಇದನ್ನು ನಾವೆಲ್ಲರೂ ಗೋಪಾಲ್ ನಾಯ್ಕ್ ಸರಿಂದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಸಾಧನೆಯನ್ನು, ಇನ್ನೂ ಹೆಚ್ಚಿನ ಕನ್ನಡ ರಂಗದಲ್ಲಿ ಬೆಳೆಯುವಂತಹ ಒಂದು ಭಾಗ್ಯ ಅವರಿಗೆ ಸಿಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಸಹಕಾರಕ್ಕೆ, ನಿರಂತರವಾಗಿ ನಮ್ಮ ಜೊತೆ ಬಾಂಧವ್ಯವನ್ನು, ಕಾಂಟ್ಯಾಕ್ಟನ್ನು ಇಟ್ಕೊಂಡಿರೋದಕ್ಕೆ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಹಿತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಮಾನಸ. ನಾನು ಹೈಸ್ಕೂಲ್ನಲ್ಲಿ ಗೋಪಾಲ್ ಸರ್ ಅವರ ಸ್ಟೂಡೆಂಟ್ ಆಗಿದ್ದೆ. ನನ್ನ ಗುರುಗಳಾದ ಶ್ರೀ ಗೋಪಾಲ್ ಸರ್ ಅವರು ನನ್ನ ಆದರ್ಶ ಗುರುಗಳಾಗಿದ್ದಾರೆ. ನಾನು ಈ ಮಟ್ಟಕ್ಕೆ ಬರಲು ತುಂಬ ಧೈರ್ಯ ಹಾಗೂ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿದ್ದಾರೆ ಹಾಗೂ ನನ್ನ ಉತ್ತಮ ಫಲಿತಾಂಶ ಗಳಿಸಲು ತುಂಬ ಮೋಟಿವೇಶನ್ ನೀಡಿದ್ದಾರೆ ಹಾಗೂ ಕೆಲವು ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿಯೂ ಸಹಾಯ ಮಾಡುತ್ತಾ ಬಂದಿದ್ದಾರೆ. ಅವರ ಎಲ್ಲ ವ್ಯಕ್ತಿತ್ವ ನನಗೆ ತುಂಬ ಸ್ಫೂರ್ತಿದಾಯಕವಾಗಿದೆ. ಅವರು ನನ್ನ ಜೀವನದಲ್ಲಿರುವ ಆದರ್ಶ ಶಿಕ್ಷಕರು ಎಂದು ಹೇಳಿಕೊಳ್ಳಲು ನನಗೆ ಹೆಮ್ಮೆಯಾಗುತ್ತಿದೆ. ನಮಸ್ಕಾರ, ನನ್ನ ಹೆಸರು ಶೋಭಾ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಪ್ರಥಮ ಹಿರಿಯ ಪ್ರಾಥಮಿಕ ಶಾಲೆ ಅರಿಂದೂರಿನಲ್ಲಿ ಮುಗಿಸಿದ್ದೇನೆ. ನನಗೆ ಶಿಕ್ಷಕರಾಗಿ ಗೋಪಾಲ್ ಸರ್ ಅವರು ಮನೋರಂಜನೆ ಕಾರ್ಯಕ್ರಮ, ಕ್ರೀಡೆ ಹೀಗೆ ಮುಂತಾದ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ.